ಈ ಬಸ್ ಫ್ರೀ ಅಂತ ಬಿಟ್ಟಿದ್ದಾರೆ, ಏನು ಪ್ರಯೋಜನ ಐತೆ? ಅದನ್ನು ಅದನ್ನು ಹೋಗ್ತಾ ಇರೋದ್ರಿಂದ ಲಾಸನೇ. ಇವಾಗ ಏನು ಮಾಡ್ಕೊಂಡು ನಾನು ಫ್ರೀ ಕೊಟ್ಟೆ ಅಂತ ಏನು ಪ್ರಯೋಜನ ಆಗ್ತಾ ಇಲ್ಲ. ಇವಾಗ ಕೊಟ್ಟರೆ ಇನ್ನು ಮತ್ತೆ 3 ತಿಂಗಳಿಗೆ ಒಂದು ಸಾರಿ ಕೊಡ್ತಾ ಇದ್ರೆ ಇದು ಗೃಹಲಕ್ಷ್ಮಿನ. 10 ಗಂಟೆಗೆ ಬಂದವರು ಸಮೀಕ್ಷೆ ಮಾಡೋಕ್ಕೆ ಬಂದವರು ಮಧ್ಯಾಹ್ನ 1 ಗಂಟೆವರೆಗೂ ಸಮೀಕ್ಷೆ ಮಾಡಿದ್ದಾರೆ. ಪಾಪ ಮೇಡಮ್ದು 10 ಗಂಟೆಯಿಂದ 1 ಗಂಟೆವರೆಗೆ ಅಂದರೆ ಒಂದು ಮನೆ ಮಾಡ್ತಾರೆ ಅಂತ ಅಂದರೆ ಇನ್ನು ಬೆಳಗಿಂದ ಸಂಜೆವರೆಗೆ ಎಷ್ಟು ಮನೆ ಮಾಡೋಕ್ಕೆ ಸಾಧ್ಯ ಅವರಿಗೆ? ಪಾಠ ಎಷ್ಟು ವೇಸ್ಟ್ ಆಗುತ್ತೆ ಮಕ್ಕಳುಗಳಿಗೆ? 60 ಕ್ವಶನ್ನು ಅದೆಲ್ಲ ಇದು ಕೇಳಿ. ನಿಮ್ಮಲ್ಲಿ ಕೋಳಿ ಎಷ್ಟವೆ, ಕುರಿ ಎಷ್ಟವೆ, ನಾಯಿ ಎಷ್ಟವೆ, ನರಿ ಎಷ್ಟವೆ, ಮತ್ತು ನೀವು ಎಷ್ಟು ಜನ ನೀವು ಊಟ ಮಾಡ್ತೀರಿ, ತಿಂಡಿ ಮಾಡಿ, ಇವೆಲ್ಲ ಏನಕ್ಕೆ ಬೇಕಾಯ್ತು? ಅದೆಲ್ಲ ಏನು ಅವಶ್ಯಕತೆ ಇದೆ ಮೇಡಮ್? ಇಲ್ಲಿ ಮಾಡ್ತಾ ಇರೋ ಸಮೀಕ್ಷೆ ಇದು ಮಾಡಿದ್ದು ಸರಿ ಇಲ್ಲ ಮೇಡಮ್. ಅದನ್ನು ಒಂದು ಏನಾಯ್ತು ಅಂತ ಅಂದರೆ ಒಂದು ಸಾರಿ ಕೊಡ್ತಾರೆ, ಒಂದು ಸಾರಿ 3 ಸಾರಿ ಬಿಡ್ತಾರೆ. ಅದರಿಂದ ಏನು ಪ್ರಯೋಜನ ಆಗುತ್ತೆ ಹೆಣ್ಮಕ್ಳಿಗೆ? ಈ ಬಸ್ ಫ್ರೀ ಅಂತ ಬಿಟ್ಟಿದ್ದಾರೆ, ಏನು ಪ್ರಯೋಜನ ಐತೆ? ಅದನ್ನು ಹೋಗ್ತಾ ಇರೋದ್ರಿಂದ ಲಾಸನೇ. ಇವಾಗ ಗೌರ್ಮೆಂಟ್ಗೂ ಲಾಸ್ ಆಗ್ತಾಯಿದೆ. ಫ್ರೀ ಅಂತ ಅಂದರೆ ಹೆಣ್ಮಕ್ಳಿಗೆ ಲಾಸ್ ಬಿಟ್ಟು ಇದು ಕೊಟ್ಟಂಗೆ ಗಂಡು ಮಕ್ಕಳಿಗೂ ಕೊಡ್ಬೋದು. ಅದ್ರ ಬದಲು ವಯಸ್ಕರು ಹುಡುಗರಿಗೆ ವಿದ್ಯಾಭ್ಯಾಸದ ಬಗ್ಗೆ ಕೊಡ್ಬೋದಾಯಿತು. ಮತ್ತು ಇನ್ನು ವಯಸ್ಕರು ಆದವರಿಗೆ ಬಸ್ ಫ್ರೀ ಪಾಸ್ ಇದು ಮಾಡ್ಬೋದಾಯಿತು. ಅದು ಬಿಟ್ಟರೆ ಮತ್ತು ಇದು ಮಾಡ್ಬೋದು. ಮಾತ್ರೆ ಇದು ಆಯುಷ್ ವಿಷಯಕ್ಕೆ ಮಾತ್ರೆಗಳನ್ನ ಸಪ್ಲೈ ಮಾಡಿ ಇದು ಮಾಡ್ಕೊಂಡು ಕೊಡ್ಬೋದಾಯಿತು. ಇದು ಮಾಡ್ಕೊಳ್ಳೋದಕ್ಕೆ ಏನು ಮಾಡ್ಕೊಂಡು ನಾನು ಫ್ರೀ ಕೊಟ್ಟೆ ಅಂತ ಏನೂ ಪ್ರಯೋಜನ ಆಗ್ತಾಯಿಲ್ಲ. ಹೆಣ್ಮಕ್ಳಿಗೆ ಫ್ರೀ ಕೊಟ್ಟಿದ್ದೀನಿ, 2 ಸಾವಿರ ಆಧಾರ್ ಇದು ಕೊಟ್ಟಿದ್ದೀನಿ ಅಂದರೆ ಸರಿ ಕೊಟ್ಟಿದ್ದೀರಲ್ಲ, ಕರೆಕ್ಟಾಗಿ ಕೊಟ್ಕೊಂಡು ಬರ್ತಾಯಿದ್ದೀರಾ? ಪ್ರತಿ ಮಂತ್ಗೆ ಇದು ಮಾಡ್ತೀರಾ. ಇವಾಗ ಕೊಟ್ಟರೆ ಇನ್ನು ಮತ್ತೆ 3 ತಿಂಗಳಿಗೆ ಒಂದು ಸಾರಿ ಕೊಡ್ತಾಯಿದ್ದೀರಿ ಇದು ಗೃಹಲಕ್ಷ್ಮಿನ. ಒಬ್ಬೊಬ್ರಿಗೆ ಬರುತ್ತೆ, ಒಬ್ಬೊಬ್ರಿಗೆ ಬರೋಲ್ಲ. ಅದನ್ನು ಏನು ಪ್ರಯೋಜನ ಬಂತು ಹೆಂಗಸ್ರುಗಳಿಗೆ ಇದು ಕೊಟ್ಟು ಅಲ್ವಾ ಮೇಡಮ್? ಅದನ್ನು ಮತ್ತು ಇವು ಬಸ್ ಫ್ರೀ ಕೊಡೋದ್ರಿಂದ ಗೌರ್ಮೆಂಟ್ಗೂ ಲಾಸ್ ಆಗ್ತೈತೆ. ಮತ್ತು ಈಗ ಹೆಂಗಸರುಗಳು 8 ದಿನ ಮನೆ ಬಿಟ್ಟು ಹೊಟ್ಟೋಗ್ತಾರೆ. ಅವ್ರ ಗಂಡಿರು ಬಿಟ್ಬಿಟ್ಟು 8 ದಿನ ಮನೆ ಬಿಟ್ಟು ಹೊಟ್ಟೋಗ್ತಾರೆ. ಅವ್ರಿಗೆ ಊಟಕ್ಕೂ ತೊಂದರೆ ಆಗುತ್ತೆ ಅಲ್ವಾ? ಅದ್ರ ದಶೆಯಿಂದ ಈಗ ಏನು ಅನ್ನಭಾಗ್ಯನೇ ಕೊಡಲಿ, ಏನೇ ಕೊಡಲಿ, ಇದು ಮಾಡ್ಕೊಂಡು ಕೊಟ್ಟರು ಎಲ್ಲ ಕೊಟ್ಟಿರೋದೆಲ್ಲ ಪೂರ್ತಿ ಲಾಸನೇ. ಈಗ ಸರ್ಕಾರಕ್ಕೂ ಲಾಸ್ ಆಗ್ತಾಯಿದೆ. ಈಗ ಜನಗಳಿಗೆ ಇದೆಲ್ಲನೂ ಕೊಟ್ಟರು, ಇಲ್ಲಿ ಹೊರೆ ಹಾಕಿ GST ಅದು ಇದು ಹೊರೆ ಟ್ಯಾಕ್ಸ್ ಮಾಡಿದರು. ಪ್ರತಿಯೊಂದು ಪದಾರ್ಥಗಳನ್ನು ರೇಟ್ ಜಾಸ್ತಿ ಆಗಿದೆ ಈಗ ಅಲ್ವಾ? ಪ್ರತಿಯೊಂದು ರೇಟ್ ಜಾಸ್ತಿ. ಮತ್ತು ಬಸ್ ರೇಟ್ ಒಂದೊಂದು ಜಾಸ್ತಿ ಮಾಡ್ಕೊಂಬಂದವ್ರು ಹೊರ್ತು ಈ ಗೃಹಲಕ್ಷ್ಮಿ ಕೊಡ್ತೀನಿ ಅಂದರೆ ಇದೆಲ್ಲ ಕೊಟ್ಬಿಟ್ಟು ತಂದು ಇಲ್ಲಿ ಬಡವರಿಗೆ ಹಾಕ್ತಾರೆ. ಬಡವ್ರನ್ನ ಏನು ಉದ್ಧಾರ ಮಾಡ್ತಾವ್ರೆ ಈಗ ಈ ಸರ್ಕಾರ? ನಮಗೆ ಇದಕ್ಕೆ ಯಾರೋ ಮಾಡಿದ ತಪ್ಪಿಗೆ ಈ ಅಧಿಕಾರಿಗಳನ್ನೂ ಇದು ಅದರಲ್ಲಿ ಮಧ್ಯದಲ್ಲಿ ಬಂದು ಸಾಮಾನ್ಯವಾಗಿ ಇದು ಮಾಡ್ತಾವ್ರೆ. ಅದ್ರ ದೃಷ್ಟಿಯಿಂದ ಇದು ಏನೂ ಪ್ರಯೋಜನ ಆಗಲ್ಲ ಮೇಡಮ್. ಈಗ ಸಮೀಕ್ಷೆ ಮಾಡ್ತಾ ಇದ್ದಾರಲ್ಲ, ಸಮೀಕ್ಷೆ ಮಾಡಿದ್ರಂತೆ ಈಗ ನಮ್ಮ ಮನೆಯಲ್ಲೇ ಮಾಡಿದ್ದಾರೆ. 10 ಗಂಟೆಗೆ ಬಂದವರು ಸಮೀಕ್ಷೆ ಮಾಡೋಕ್ಕೆ ಬಂದವರು ಮಧ್ಯಾಹ್ನ 1 ಗಂಟೆವರೆಗೂ ಸಮೀಕ್ಷೆ ಮಾಡಿದ್ದಾರೆ. ಯಾಕೆ? ಸರ್ವರ್ ಇಲ್ಲ. ಒಂದು ಆಧಾರ್ ಕಾರ್ಡ್ ತಗೊಂಡೋದ್ರೆ ಆಧಾರ್ ಕಾರ್ಡಲ್ಲಿ OTP ಬರೋಲ್ಲ, ಮತ್ತು ಇದ್ರಿಗೆ ರೇಷನ್ ಕಾರ್ಡ್ ತೆಗೆದ್ರೆ ಅದರಲ್ಲಿ OTP ಬರೋಲ್ಲ. ಪಾಪ ಮೇಡಮ್ದು 10 ಗಂಟೆಯಿಂದ 1 ಗಂಟೆವರೆಗೆ ಅಂದರೆ ಒಂದು ಮನೆ ಮಾಡ್ತಾರೆ ಅಂತ ಅಂದರೆ ಇನ್ನು ಬೆಳಗಿಂದ ಸಂಜೆವರೆಗೆ ಎಷ್ಟು ಮನೆ ಮಾಡೋಕ್ಕೆ ಸಾಧ್ಯ ಅವರಿಗೆ? ಅದು ಹೇಳ್ತಾ ಇರೋದು ಅಲ್ಲ. ಸ್ಕೂಲ್ಗಳಿಗೆ ರಜಾ ಕೊಟ್ಟಿದ್ದಾರಲ್ವ, ಪಾಠ ಎಷ್ಟು ವೇಸ್ಟ್ ಆಗುತ್ತೆ ಮಕ್ಕಳುಗಳಿಗೆ? ಅದಲ್ಲದೆ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗ್ತಾವ್ರೆ. ಇದನ್ನು ಸರ್ವರ್ ಇಲ್ಲ, ಇದಿಲ್ಲ ಅಂತ ಮಾಡೋ ಬದಲು ಸರ್ಕಾರ ಅದನ್ನೆಲ್ಲ ಸರಿಪಡಿಸ್ಬಿಟ್ಟು ಆಮೇಲೆ ತಾನೇ ಇದು ಮಾಡಬೇಕಾಯಿತು. ಮತ್ತು ಇದಿಲ್ಲ ಅಂತ ಬಂದು ಪಾಪ ಮೇಡಮ್ದವ್ರಿಗೂ ತೊಂದರೆ ಕೊಟ್ಕೊಂಡು ನಮ್ಮ ಮನೆಯಲ್ಲೇ ಮಾಡಿದಾಗ 10 ಗಂಟೆಗೆ ಬಂದವರು ಮಧ್ಯಾಹ್ನ 1 ಗಂಟೆವರೆಗೂ ವೆಯ್ಟ್ ಮಾಡಿದ್ದಾರೆ ಇಬ್ಬರು ಹೆಂಗಸರುಗಳು. 60 ಕ್ವಶನ್ನು ಅದೆಲ್ಲ ಇದು ಕೇಳಿ. ನಿಮ್ಮಲ್ಲಿ ಕೋಳಿ ಎಷ್ಟವೆ, ಕುರಿ ಎಷ್ಟವೆ, ನಾಯಿ ಎಷ್ಟವೆ, ನರಿ ಎಷ್ಟವೆ, ಮತ್ತು ನೀವು ಎಷ್ಟು ಜನ ನೀವು ಊಟ ಮಾಡ್ತೀರಿ, ತಿಂಡಿ ಮಾಡಿ, ಇವೆಲ್ಲ ಏನಕ್ಕೆ ಬೇಕಾಯ್ತು? ಅದೆಲ್ಲ ಏನು ಅವಶ್ಯಕತೆ ಇದೆ ಮೇಡಮ್? ಜಾತಿ ಗಣತಿ ಮಾಡಬೇಕು ಒಪ್ಕೊಂಡೆ. ಜಾತಿ ಗಣತಿ ಮಾಡೋದಕ್ಕೆ ಬರೀ ನೀವು ಇದನ್ನೆಲ್ಲ ಮಾಡೋ ಬದಲು ಬರೀ ಸುಮ್ಮನೆ ಪೇಪರಲ್ಲಿ ಕೊಟ್ಬಿಟ್ಟು ಬರ್ಕೊಂಬನ್ನಿ ಅಂತ ಹೇಳ್ಬಿಟ್ಟು ಬರ್ಕೊಂಡು ಹೋಗ್ಬೋದಾಯಿತು ಅಲ್ವ ಮೇಡಮ್? ಅದನ್ನು ಇದಕ್ಕೆ ಈಗ 60 ಕ್ವಶನ್ಗೂ ಆನ್ಸರ್ ಮಾಡಬೇಕು ಅಂತ ಒಂದು ಮನೆಗೆ 60 ಕ್ವಶನ್ ಮಾಡಿದರೆ ಅವು ಎಷ್ಟು ಮನೆಯವರೆಗೂ ಮಾಡೋಕ್ಕೆ ಸಾಧ್ಯ? ಅವ್ರಿಗೆ ಇದು ಮಾಡ್ಕೊಳ್ಳೋಕ್ಕೆ ಆಯಿತು. ಅವ್ರು ಮಾಡಲಿ ಅಂತ ಪಾಪ ಅವ್ರು ಮಾಡ್ಕೊಂಡು ಹೋಗೋ ವಿಷಯಕ್ಕಲ್ಲ. ಅದಕ್ಕೆ ಸೌಲಭ್ಯಗಳ ಅನುಕೂಲತೆ ಏನು ಕೊಡ್ತಾಯಿದ್ದೀರಿ? ಸರ್ವರ್ ಇಲ್ಲ. 10 ಗಂಟೆಯಿಂದ 1 ಗಂಟೆವರೆಗೆ ಅಂದರೆ 1 ಮನೆ ಮಾಡ್ತಾರೆ ಅಂದರೆ 2 ಮನೆ ಮಾಡ್ತಾರೆ. ನೀವು ಕಂಪಲ್ಸರಿ 120 ಮನೆ ಮಾಡಲೇಬೇಕು ಅಂತ ಅಂದರೆ ಪಾಪ ಅವ್ರು ಎಲ್ಲಿಂದ ಮಾಡೋಕ್ಕೆ ಸಾಧ್ಯ? ಒಂದನೇದಾಯಿತು. ಎರಡನೇದು, ನಿಮಗೆ ಕೊಡ್ತಾ ಇರೋದ್ರಿಂದ ಮೇಡಮ್ಗೆ ಮಧ್ಯಾಹ್ನ ಕ್ಲಾಸ್ ನಡೆಸ್ತೀವಿ, ಸಂಜೆ ಹೊತ್ತಿಗೆ ಬಂದು ನೀವು ಹೋಗಿ ಇದು ಮಾಡ್ಕೊಳ್ಳಿ ಅಂದರೆ ಅದು ಮಾಡೋಕ್ಕೆ ಸಾಧ್ಯನಾ ಮೇಡಮ್? ಅದನ್ನು ಮಕ್ಕಳ ಭವಿಷ್ಯ ಏನಾಗುತ್ತೆ? ಅದ್ರ ಬಗ್ಗೆ ನೀವು ಅಧಿಕಾರಿಗಳು ಇವರು ಏನು ಯೋಚನೆ ಮಾಡಲ್ವ? ಅದ್ರ ಬಗ್ಗೆ ಕುಂತ್ಕೊಂಡು ನಿಮ್ಗೆ ಹೇಳ್ಕೊಡೋ ಅಂಥ ಪುಣ್ಯಾತ್ಮರುಗಳು ಬೇಕಾದಷ್ಟು IAS ಆಫೀಸರು, IPF ಆಫೀಸರ್ಗಳೆಲ್ಲ ಇದ್ದಾರಲ್ಲ, ಇವರೇನು ಅಡ್ವೈಸ್ ಕೊಡಲ್ವ ನಿಮ್ಗಳಿಗೆ? ಕೊಡ್ತಾರೆ. ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ ಇದು ಸರ್ಕಾರದಿಂದ ಅಂತ ಅದೊಂದೇ ಹೇಳ್ತೀನಿ. ಆ ಜಾತಿ ಬಗ್ಗೆ ನಾವು ಏನೂ ಮಾತಾಡಬಾರ್ದು. ಅದನ್ನು ಸಿದ್ದರಾಮಯ್ಯಂದೇ ಆಗಲಿ, ಮುಖ್ಯಮಂತ್ರಿಯೇ ಆಗಲಿ, ಮಂತ್ರಿ ಪದವಿಯವ್ರದ್ದು, ರಾಜಕೀಯದವ್ರನ್ನ ನಾವು ಮಾತಾಡೋಕ್ಕೆ ಹೋಗಬಾರ್ದು. ಇಲ್ಲಿ ಮಾಡ್ತಾ ಇರೋ ಸಮೀಕ್ಷೆ ಇದು ಮಾಡಿದ್ದು ಸರಿ ಇಲ್ಲ ಮೇಡಮ್.
ಅದು ಜಾತಿ ಗಣತಿ ಮಾಡಬೇಕು ಒಪ್ಕೊಂಡೆ. ನೀವು ಯಾವ ಜಾತಿ ಅಷ್ಟು ಬರ್ಕೋಬೇಕಾಯ್ತು, ಏನು ಉತ್ಪಾದನೆ ಐತೆ ಏನಿದಾಗಿದೆ ಅಂತ ಮಾತ್ರ ಮಾಡ್ಕೋಬೋದು. ಒಂದು ದಿನ 60 ಕ್ವಶನ್ನು ಕೇಳ್ಕೊಂಡು ಮಾಡೋ ಅಂಥ ಅವಶ್ಯಕತೆ. ಈಗ ನೀವು ಒಂದು ಕೇಳೋ ಬದಲು 60 ಕೇಳಿರೋ ಈಗ ನನ್ನ ಹತ್ರ ಹಿಂಗೆ ಬಂದ್ರೆ ಈಗ 10 ನಿಮಿಷ ಆಯ್ತು ನೀವೀಗ ನಾನು ಹೇಳ್ತಿರೋದು. ಹಂಗಂತ ಅವಪ್ಪ 120 ಮನೆ ಮಾಡಬೇಕು ಅಂದ್ರೆ ಅವ್ರು ಎಷ್ಟು ಹಿಡಿಯುತ್ತೆ, ಅವ್ರಿಗೆ ಟೈಮು ಎಷ್ಟು ವೇಸ್ಟ್ ಆಗುತ್ತೆ. ಊಟ ತಿಂಡಿ 100 ರೂಪಾಯಿ ಕೊಟ್ಬಿಡ್ತಾರೆ ಅಂತ ಅಂದ್ಬಿಟ್ರೆ ಒಂದಕ್ಕೆ ಅವರಿಗೆ ಮೇಡಮ್ದಿರಿಗೆ ಹೆಂಗೆ ಮಾಡೋಕ್ಕೆ ಸಾಧ್ಯ? ಅವ್ರು ಬರೀ ಊಟ ತಿಂಡಿಗೆ ಸಾಕಾಗಲ್ಲ. ಈ ಏರಿಯಾ ಅಂತ ಬಿಟ್ಬಿಟ್ಟು ನೀವು ಊಟಗಳಿಗೆ ಹೋದ್ರಿ ಏನಿ, ಊಟಕ್ಕೆ ತಿಂಡಿಗೆ ಮನೆಗೆ ಬರಬೇಕು ಅಂದರೆ ಮತ್ತೆ ಅದು ಬಿಟ್ಟು ಸಮೀಕ್ಷೆ ಬಿಟ್ಬಿಟ್ಟು ಇಲ್ಲಿ ಬರಬೇಕು ನೀವು ಅಲ್ವಾ? ಎಷ್ಟು ತೊಂದರೆ ಆಗುತ್ತೆ ಅವ್ರಿಗೆ ಎಷ್ಟು ತೊಂದರೆ ಆಗುತ್ತೆ. ಇನ್ನು ಆಯಿತು ಅವ್ರ ಮನೇಲಿ ಮಕ್ಕಳು ಮರಿಗಳೆಲ್ಲ ಏನು ಮಾಡ್ತಾರೆ? ಇದೆಲ್ಲ ಪ್ರಾಬ್ಲಮ್ ಏನು ಮೇಡಮ್? ಅದನ್ನು ಇದು ಮಾಡ್ಕೊಂಡು ಹೋದರೆ ಅದನ್ನು ಸರ್ಕಾರದ ಬಗ್ಗೆ ನಾವೇನು ಮಾತಾಡೋಕ್ಕೆ ಮೇಡಮ್, ಅದನ್ನು ಸರ್ಕಾರದ ಬಗ್ಗೆ ಮಾತಾಡಲೇಬಾರ್ದು. ಏಕೆಂದರೆ ಸರ್ಕಾರ ಒಳ್ಳೆಯದೋ ಕೆಟ್ಟದೋ ಅದು ಅವ್ರಿಗೆ ಸೇರ್ಕೊಂಡಿದ್ದು. ಯಾಕೆಂದರೆ ನಾವು ಮಾತಾಡಿ ಇದು ಮಾಡೋ ಬದಲು, ಏಕೆಂದರೆ ಇಡೀ ನಮ್ಮ ಇನ್ಕಲ್ ಮೇಲೆ ಮಳೆ ಬೀಳ್ತಾ ಇರೋದು ನಾನು ಒಬ್ಬನ ಮನೆ ಮೇಲೆ ಬೀಳುವಂತ ಅಂದರೆ ಬೀಳೋಕ್ಕಾಗಲ್ಲ. ಇಡೀ ನಮಗೀಗ 124 ಸೀಟ್ ಗೆದ್ದುಬಿಟ್ಟು ಬಂದವ್ರೆ. ಈಗ ಪುಣ್ಯಾತ್ಮರು ಮಾಡ್ತಾರೆ, ಅದು 5 ವರ್ಷ ಮಾಡ್ತಾರೋ 2.5 ವರ್ಷ ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು ಸರ್ಕಾರ. ಅದು ನಾವು ಅಲ್ಲಿ ತನಕ ಹೋಗಬಾರ್ದು. ಏನಿದ್ರು ನಮ್ಮದನ್ನು ನಾವು ನೋಡ್ಕೋಬೇಕು ಅಷ್ಟೇ. ಇನ್ನು ಸರ್ಕಾರದ ಬಗ್ಗೆ ನಾವು ಯಾಕೆ ಮಾತಾಡೋಕೆ ಹೋಗ್ಬೇಕು ಅದ್ರ ಬಗ್ಗೆ? ಇಲ್ಲ ಮೇಡಮ್, ಅದನ್ನು ಈಗ ನಾವು ಮಾತಾಡಿದ್ದು ಅಂತ ಒಂದು ವೇಳೆ ಇಟ್ಕೊಂಡ್ರೆ ಅದಕ್ಕೆ ಪರಿಹಾರ ಅಂತ ಇದು ಸಿಕ್ಕಲ್ಲ. ಅದನ್ನು ಹೋಲಿ ಆಯಿತು. ನಾವು ಬೇರೆ ಅಧಿಕಾರಿಗಳು ನಮ್ಮ ಮಾತು ಕೇಳ್ತಾರ? ನಿಮ್ಗೆ ಯಾಕ್ರಿ ನಿಮ್ಮದು ನೀವು ನೋಡ್ಕೊಳ್ರಿ ಅಂತ ಅಂತಾರೆ ಅಲ್ಲ ಮೇಡಮ್? ಅದನ್ನು ಆ ಒಂದು ಉದ್ದೇಶಕ್ಕೆ ಸರ್ಕಾರದ ಬಗ್ಗೆ ಆಗಲಿ, ಮಂತ್ರಿಗಳ ಬಗ್ಗೆ ಆಗಲಿ, ಅಧಿಕಾರಿಗಳ ಬಗ್ಗೆ ಆಗಲಿ ನಾವು ಮಾತಾಡೋಕ್ಕೆ ಹೋಗಬಾರ್ದು. ಅದನ್ನು ಇವಾಗ ಸಮೀಕ್ಷೆ ಮಾಡ್ತಾ ಇರೋದು ಮತ್ತು ಇದು ಇದು ಗೃಹಲಕ್ಷ್ಮಿ ಕೊಟ್ಟಿರೋದು, ಬಸ್ ಫ್ರೀ ಮಾಡಿರೋದು ತಪ್ಪು ಅಂತ ಹೇಳ್ಬೋದು ಅಷ್ಟೇ ಮೇಡಮ್. ಥ್ಯಾಂಕ್ ಯು ಮೇಡಮ್.